ಸರ್, ನರೇಗಾ ಮರು ಜಾರಿಗೆ ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೊಂದು ದೇಶದ ಬಡ ಜನರ ಬದುಕಿನಲ್ಲಿ ಬಡ ಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿರುವಂಥ ಕಾನೂನು. ಈ ಕಾನೂನಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಡಿಲುಗೊಳಿಸೋದಾಗಲಿ ಅಥವಾ ಅದನ್ನು ರದ್ದುಪಡಿಸೋದಾಗಲಿ ಅದು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ, ಶ್ರಮಜೀವಿಗಳಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಳ್ಳಿಯ ಕೃಷಿ ಕಾರ್ಮಿಕರ ಬದುಕಿಗೆ ಅನುಕೂಲ ಆಗಲಿ ಅಂಥೇಳಿ, ಅವರ ಗ್ರಾಮದಲ್ಲೇ ಉದ್ಯೋಗ ಸಿಗಬೇಕು ಅಂಥೇಳಿ, ಅವರ ಪಂಚಾಯಿತಿ ಪ್ರದೇಶದೊಳಗಿನ ಉದ್ಯೋಗ ಸಿಗಬೇಕು ಅಂಥೇಳಿ ಈಗಾಗಲೇ ಕೆಲವು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಕಾನೂನನ್ನು BJP ಸರ್ಕಾರ ರದ್ದುಪಡಿಸೋದ್ರ ಮೂಲಕ ಬಡವರಿಗೆ ದ್ರೋಹ ಎಸಗಿದೆ. VBG ಗ್ರಾಮ್ಜಿ ಈ ಕಾನೂನನ್ನು ತಂದು ಈ ಗುತ್ತಿಗೆದಾರ ಓರಿಯೆಂಟೆಡ್ ಕಾನೂನನ್ನು ತಂದಿದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ಗಳನ್ನು ಬೆಂಬಲಿಸೋದಕ್ಕೆ, ಒತ್ತು ಕೊಡೋದಕ್ಕೆ, ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಈ ಕಾನೂನು ತಂದಿದ್ದಾರೆ. ಇದನ್ನು ಸರ್ವತಾ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ನಾವು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರ ಮೂಲಕ ಆಸ್ತಿ ಸೃಷ್ಟಿ ಮಾಡ್ತಾ ಇದ್ವಿ, ಆ ಆಸ್ತಿ ಸೃಷ್ಟಿಗೆ ತಣ್ಣೀರೆರಚಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು MGNREGA ಕಾನೂನು ಮರುಸ್ಥಾಪನೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಿ. ಕೇಂದ್ರ ಸರ್ಕಾರ ಒಂದು ಆರೋಪ ಮಾಡ್ತಿದ್ರು, ನರೇಗಾದಲ್ಲಿ ಕೆಲವೊಂದಿಷ್ಟು ಲೋಪದೇಶ ಇತ್ತು, ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಿದ್ದೀವಿ ಅಂತ ಅಷ್ಟೇ ಹೇಳ್ತಾ ಇರೋದು. ಆ ಲೋಪದೋಷಗಳೇನದಾವಲ್ಲ, ಆ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಸೋಷಿಯಲ್ ಆಡಿಟ್ ಇರೋದು. ಅದಕ್ಕಿಂತ ದೊಡ್ಡವೇನಾದರೂ ಇದ್ದರೆ ನಿಮ್ಮ ED, CBI, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಅವನ್ನ ನೀವು ಉಪಯೋಗ ಮಾಡಕ್ ಬರೋದಿಲ್ವಾ? ಒಮ್ಮೆ ಉಪಯೋಗ ಮಾಡಿದ್ರ ಭ್ರಷ್ಟಾಚಾರವನ್ನ CBIಗೊಳಿಸಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಯಾಕೆ ಏನಿದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಸರ್. ಅಯ್ಯೋ, ಆ CBIದವ್ರಿಗೆ ಮೊದಲಿಗೆ 1000 ಕೋಟಿ ರೂಪಾಯಿ ಇದೆಯಲ್ಲ ಅದನ್ನ ಹುಡುಕಂತೇಳಿ ಸರ್. VB ರಾಮ್ಜಿ ಬಗ್ಗೆ ವಿಶೇಷ ಅಧಿವೇಶನ ಕರೆದಿದ್ದೀರಿ, ಬಟ್ ಅಧಿವೇಶನ ಟೈಮ್ ಇನ್ನೂ 1 ದಿನ 2 ದಿನ ಬಿಟ್ಟು ಬರ್ತದೆ. ಅದನ್ನು ವಿಧಾನಸಭೆಯೊಳಗೂ ಮಾಡ್ತೀವಿ, ವಿಧಾನ ಪರಿಷತ್ನೊಳಗೂ ಮಾಡ್ತೀವಿ, ಹಾಗೂ ರಾಜಕೀಯ ಹೋರಾಟವನ್ನು ಮಾಡ್ತೀವಿ. ಶಾಸನ ಸಭೆಯಲ್ಲಿ ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ರಾಜಕೀಯ ಹೋರಾಟ ಮಾಡ್ತೀವಿ. ಇವತ್ತು ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ, ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ BJP ಮತ್ತು JDS ಹೇಳ್ತಿರುವಂತದ್ದು ಸರ್. ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅವರು, ಅದಕ್ಕೆ ಉತ್ತರ ಕೊಡ್ತೀವಿ ಸದನದಲ್ಲಿ. ಸರ್, ನರೇಗಾ ಮರು ಜಾರಿಗೆ ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೊಂದು ದೇಶದ ಬಡ ಜನರ ಬದುಕಿನಲ್ಲಿ ಬಡ ಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿರುವಂಥ ಕಾನೂನು. ಈ ಕಾನೂನಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಡಿಲುಗೊಳಿಸೋದಾಗಲಿ ಅಥವಾ ಅದನ್ನು ರದ್ದುಪಡಿಸೋದಾಗಲಿ ಅದು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ, ಶ್ರಮಜೀವಿಗಳಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಳ್ಳಿಯ ಕೃಷಿ ಕಾರ್ಮಿಕರ ಬದುಕಿಗೆ ಅನುಕೂಲ ಆಗಲಿ ಅಂಥೇಳಿ, ಅವರ ಗ್ರಾಮದಲ್ಲೇ ಉದ್ಯೋಗ ಸಿಗಬೇಕು ಅಂಥೇಳಿ, ಅವರ ಪಂಚಾಯಿತಿ ಪ್ರದೇಶದೊಳಗಿನ ಉದ್ಯೋಗ ಸಿಗಬೇಕು ಅಂಥೇಳಿ ಈಗಾಗಲೇ ಕೆಲವು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಕಾನೂನನ್ನು BJP ಸರ್ಕಾರ ರದ್ದುಪಡಿಸೋದ್ರ ಮೂಲಕ ಬಡವರಿಗೆ ದ್ರೋಹ ಎಸಗಿದೆ. VBG ಗ್ರಾಮ್ಜಿ ಈ ಕಾನೂನನ್ನು ತಂದು ಈ ಗುತ್ತಿಗೆದಾರ ಓರಿಯೆಂಟೆಡ್ ಕಾನೂನನ್ನು ತಂದಿದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ಗಳನ್ನು ಬೆಂಬಲಿಸೋದಕ್ಕೆ, ಒತ್ತು ಕೊಡೋದಕ್ಕೆ, ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಈ ಕಾನೂನು ತಂದಿದ್ದಾರೆ. ಇದನ್ನು ಸರ್ವತಾ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ನಾವು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ
ಕೃಷಿ ಕಾರ್ಮಿಕರ ಮೂಲಕ ಆಸ್ತಿ ಸೃಷ್ಟಿ ಮಾಡ್ತಾ ಇದ್ವಿ. ಆ ಆಸ್ತಿ ಸೃಷ್ಟಿಗೆ ತಣ್ಣೀರು ಎರಚಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು MGNREGA ಕಾನೂನು ಮರುಸ್ಥಾಪನೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಿ. ಕೇಂದ್ರ ಸರ್ಕಾರ ಒಂದು ಆರೋಪ ಮಾಡ್ತಿದ್ರು, ನರೇಗಾದಲ್ಲಿ ಕೆಲವೊಂದಿಷ್ಟು ಲೋಪದೇಶ ಇತ್ತು, ಅದನ್ನ ಸರಿಪಡಿಸುವ ಪ್ರಯತ್ನ ಮಾಡಿದೀವಿ ಅಂತ ಅಷ್ಟೇ ಹೇಳ್ತಾ ಇರೋದು. ಆ ಲೋಪದೋಷಗಳೇನದಾವಲ್ಲ, ಆ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ಸೋಷಿಯಲ್ ಆಡಿಟ್ ಇರೋದು. ಅದಕ್ಕಿಂತ ದೊಡ್ಡವೇನಾದರೂ ಇದ್ರೆ ನಿಮ್ಮ ED, CBI, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಅವನ್ನ ನೀವು ಉಪಯೋಗ ಮಾಡಕ್ ಬರೋದಿಲ್ವಾ? ಒಮ್ಮೆ ಉಪಯೋಗ ಮಾಡಿದ್ರ ಸರ್ ಇನ್ನೊಂದು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ CBIಗೊಳಿಸಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಯಾಕೆ ಏನಿದೆ ಅದು? ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಸರ್. ಅಯ್ಯೋ, ಆ CBIದವ್ರಿಗೆ ಮೊದಲಿಗೆ 1,000 ಕೋಟಿ ರೂಪಾಯಿ ಇದೆಯಲ್ಲ ಅದನ್ನ ಹುಡುಕಂತೇಳಿ. ಸರ್ VV ರಾಮ್ಜಿ ಬಗ್ಗೆ ವಿಶೇಷ ಅಧಿವೇಶನ ಕರೆದಿದ್ದೀರಿ, ಬಟ್ ಅಧಿವೇಶನ ಟೈಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.